ಈಗ ಸಿಬ್ಬಂದಿ ವರ್ಗದಿಂದ ಏನು ಬರುತ್ತೆ ಅಂತ ಕೇಳ್ಕೋಬೇಕು. ಮತ್ತು ನಮ್ಮ ರೈತರಲ್ಲಿ ಈಗ ಆನೆಗೆಲ್ಲ ಯಾವುದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟೆಲ್ಲ ಬಂಡವಾಳಶಾಹಿಗಳು ಯಾರೂ ಇಲ್ಲ. ರೈತರು ಅಂದರೆ ಅವ್ರ ಜೀವನ ಹೊಟ್ಟೆ ಬಟ್ಟೆ ಮಾಡೋ ಲೆಕ್ಕದಲ್ಲಿ ಇರ್ತಾರೆ. ಏನು ಸರ್? ಹೌದು ಸರ್, ಹೌದು. ಹಾಗಾಗಿ ಇವ್ರು ಬೆಳೆ ಮಾಡ್ಕೊಂಡು ಅವ್ರ ಸಂಸಾರ ನಡೆಸೋದೇ ಕಷ್ಟ ಆಗಿರುತ್ತೆ. ಇದಕ್ಕೆ ನನ್ನ ಲೆಕ್ಕ ಅರಣ್ಯ ಇಲಾಖೆಯಿಂದನೇ ಒಂದು ಸ್ವಲ್ಪ ಈ ಕಡೆ ಬರ್ನಿಲ್ದಂಗೆ ಡೈವರ್ಟ್ ಮಾಡಬೇಕು. ಅದಕ್ಕೆಲ್ಲ ಒಂದು ಸ್ವಲ್ಪ ಮುಂಜಾಗ್ರತೆ ತಗೊಳ್ಳೋದು ಒಳ್ಳೇದು. ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡ್ಬೇಕಲ್ಲ ಈಗ. ಹೌದು, ರಾಜಕೀಯ ವ್ಯಕ್ತಿಗಳು ಇದಕ್ಕೆ ರೈತರ ಪರವಾಗಿ ನಿಲ್ಬೇಕಲ್ಲ. ಏನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ಯಾರನ್ನೂ ಬೆಟ್ ತೋರಿಸೋದಂಥದ್ದಿಲ್ಲ ಇದರಲ್ಲಿ. ಇದ್ರ ಮತ್ತು ನಮ್ಮ ಯಜಮಾನಿಕೆ ಅವರಿಗೆ ಕೊಟ್ಟಿದ್ದೀವಿ. ಹಂಗಾಗಿ ತಾಲೂಕಿನ ಯಜಮಾನಿಕೆ ಅವರೇ ಇದ್ದಾಗ ಓಕೆ ಕಣ್ಣೂರು ದಾಟಿ ಈ ದಾರಿ ಕಣ್ಣೂರಿಂದ ಬರುತ್ತೆ. ಇದು ಹುನವಳ್ಳಿಗೆ ಟಚ್ ಇದೆ ದಾರಿ. ಆ ದಾರಿಲಿ ಇದು ಪಾಸ್ ಆಗ್ತಾ ಇದೆ. ಇಲ್ಲಿ ಬಂದಿದೆ, ಆ ದಾರಿಯಿಂದನೇ ಇಲ್ಲಿ ಬಂದಿರೋದು. ಹಾಗಾಗಿ ರೈತಾಪಿನೇ ಬೇಡ, ಸಾಲ ಮಾಡ್ಕೊಂಡು ಬಡ್ಡಿ ಕಟ್ಟಕ್ಕೂ ಆಗಲ್ಲ, ಬ್ಯಾಂಕ್ಗಳಿಗೆ ಜನರಿಗೆ ಬಡ್ಡಿ ಕಟ್ಟಕ್ಕೂ ಆಗಲ್ಲ. ಹಾಗಾಗಿ ರೈತಾಪಿನೇ ಬಹಳ ಕಷ್ಟ ಆಗ್ಬಿಟ್ಟಿದೆ. ಈಗ ಪಾಪ ಹೆಂಗಂದ್ರೆ ಬೆಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಹೆಣ್ಣು ಮಕ್ಕಳು ಆಭರಣನೆಲ್ಲ ಇಟ್ಟು ಯಾವುದು ವೃತ್ತಿಗೂ ಈ ವೃತ್ತಿಗೂ ಬಹಳ ಕಷ್ಟ ಇದೆ ಸರ್. ನಾವು ಬೆಳಗ್ಗೆ ಹೋದ್ವಿ, ಸಂಜೆ ಬಂದ್ವಿ, ನಮಗೆ ಸಂಬಳ ಸಿಗುತ್ತೆ ಅನ್ನೋದು ಇಲ್ಲ ಸರ್. ಇಲ್ಲಿ ನಾವು ಫ್ಲಾಟ್ ಅಲ್ಲಿ ಗೊಬ್ಬರ ತಂದು ಮುಚ್ಚಿಡಬೇಕು. ಪುಣ್ಯ ಗೊಬ್ಬರ ಇದು ಎಕ್ಸಾಕ್ಟ್ ಊರು ಯಾವ್ದು ಸರ್? ಇದು ಹುನವಳ್ಳಿ ಸರ್. ಹುನವಳ್ಳಿ ಇದು ಹುನವಳ್ಳಿ ಸೊರಬ ತಾಲೂಕೆ ಬರುತ್ತೆ, ಹುನವಳ್ಳಿ ಗ್ರಾಮ. ಇದಕ್ಕೆ ಈಗ ಸಿಬ್ಬಂದಿ ವರ್ಗದಿಂದ ಏನು ಬರುತ್ತೆ ಅಂತ ಕೇಳ್ಕೋಬೇಕು. ಮತ್ತು ನಮ್ಮ ರೈತರಲ್ಲಿ ಈಗ ಆನೆಗೆಲ್ಲ ಯಾವುದು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟೆಲ್ಲ ಬಂಡವಾಳಶಾಹಿಗಳು ಯಾರೂ ಇಲ್ಲ. ರೈತರು ಅಂದರೆ ಅವ್ರ ಜೀವನ ಹೊಟ್ಟೆ ಬಟ್ಟೆ ಮಾಡೋ ಲೆಕ್ಕದಲ್ಲಿ ಇರ್ತಾರೆ. ಏನು ಸರ್? ಹೌದು ಸರ್, ಹೌದು. ಹಾಗಾಗಿ ಇವ್ರು ಬೆಳೆ ಮಾಡ್ಕೊಂಡು ಅವ್ರ ಸಂಸಾರ ನಡೆಸೋದೇ ಕಷ್ಟ ಆಗಿರುತ್ತೆ. ಇದಕ್ಕೆ ನನ್ನ ಲೆಕ್ಕ ಅರಣ್ಯ ಇಲಾಖೆಯಿಂದನೇ ಒಂದು ಸ್ವಲ್ಪ ಈ ಕಡೆ ಬರ್ನಿಲ್ದಂಗೆ ಡೈವರ್ಟ್ ಮಾಡಬೇಕು. ಅದಕ್ಕೆಲ್ಲ ಒಂದು ಸ್ವಲ್ಪ ಮುಂಜಾಗ್ರತೆ ತಗೊಳ್ಳೋದು ಒಳ್ಳೇದು. ನಮ್ಮ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡ್ಬೇಕಲ್ಲ ಈಗ. ಹೌದು, ರಾಜಕೀಯ ವ್ಯಕ್ತಿಗಳು ಇದಕ್ಕೆ ರೈತರ ಪರವಾಗಿ ನಿಲ್ಬೇಕಲ್ಲ. ಏನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ, ಯಾರನ್ನೂ ಬೆಟ್ ತೋರಿಸೋದಂಥದ್ದಿಲ್ಲ ಇದರಲ್ಲಿ. ಇದ್ರ ಮತ್ತು ನಮ್ಮ ಯಜಮಾನಿಕೆ ಅವರಿಗೆ ಕೊಟ್ಟಿದ್ದೀವಿ. ಹಂಗಾಗಿ ತಾಲೂಕಿನ ಯಜಮಾನಿಕೆ ಅವರೇ ಇದ್ದಾಗ ಅವರು ಏನು ರೈತರ ಬಗ್ಗೆ ಒಂದು ಗಮನ ಹರಿಸಬೇಕಾಗುತ್ತೆ. ಇಂಡುವಳ್ಳಿ ಗ್ರಾಮದಲ್ಲಿ ಇದು ಇಂಡುವಳ್ಳಿ ಗ್ರಾಮ ಪಂಚಾಯತಿಗೆ ಬರುತ್ತೆ ಸರ್. ಲ್ಯಾಂಡ್ ನಿಮ್ದೇನಾ ಸರ್? ಇದು ಲ್ಯಾಂಡ್ ನಾವು ಬೇರೆಯವ್ರದ್ದು ಲೀಸಿಗೆ ಮಾಡಿದ್ವಿ. ಲೀಸಿಗೆ ಅಂದ್ರೆ ನಾವು ಅವ್ರಿಗೆ ಅಡಿಕೆ ಸಸಿ ಹಚ್ಬಿಟ್ಟು ಪೈಪ್ಲೈನ್ ಮಾಡಿ 5 ವರ್ಷ ಇದನ್ನೆಲ್ಲ ಬೆಳೆ ಮಾಡಿಕೊಂಡು ಅವ್ರಿಗೆ ಬಿಟ್ಕೊಡು ಹೋಗ್ತಾರೆ. ಅದರಲ್ಲೂ ನಮಗೆ ಕಷ್ಟ ಇದೆ. ನಿನ್ನೆ ಬೆಳಗ್ಗೆ ನೋಡಿ ಸರ್, ನಿನ್ನೆ ಇದು ಬೆಳಗ್ಗೆ ನೋಡಿ ಸರ್, ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದು ಹುಲ್ಲು ಕೊಯ್ತಾ ಇದ್ದೆ. ಅಲ್ಲಿ ಹುಲ್ಲು ಕೊಯ್ದು ನೋಡೋಕೆ ಎಲ್ಲ ಹಂತು ಉಳ್ದಾವಂತೇಳಿ ಬಂದು ನೋಡಿದ್ವಿ, ಇಲ್ಲ ಆನೆ ದಾಳಿ. ಆ ಹುಡುಗರೆಲ್ಲ ಬಂದು ತೋರಿಸೋಳಗೆ ಆಳೆ ಇವರು ಗಾರ್ಡಿ ಫಾರೆಸ್ಟಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ನೋಡ್ಕೊಂಡು ಹೋದರು.